ಇದು ಅಸಲಿ ರಣರಂಗ. ಎರಡು ಮದಗಜಗಳ ನಡುವಿನ ಭೀಕರ ಮಾತಿನ ಕಾಳಗ. ಏಟಿಗೆ ಎದಿರೇಟು, ಮುಯ್ಯಿಗೆ ಮುಯಿ, ಮಾತಿನಲ್ಲೇ ಮಣಿಸುವ ಮಹಾಯುದ್ಧ. ಅದೇ ಕಾಂಗ್ರೆಸ್ ಕಲಿ ಡಿಕೆ ಶಿವಕುಮಾರ್, ಜೆಡಿಎಸ್ ನಾಯಕ ಕುಮಾರಸ್ವಾಮಿ ನಡುವೆ ನಡೀತಾ ಇರುವಂತಹ ಮಾತಿನ ಮಲ್ಲಯುದ್ಧ. ಲೋಕಸಭಾ ಅಖಾಡದಲ್ಲಿ ದಳಪತಿ ಕೈ ಅಧಿಪತಿಯ ಮಧ್ಯೆ ದಾರಿ ತಪ್ಪಿದ ವಾಕ್ಸಮರ ತಾರಕಕ್ಕೇರ್ಬಿಟ್ಟಿದೆ. ಗ್ಯಾರಂಟಿಯಿಂದ ಶುರುವಾದಂತಹ ಕದನ ಇದೀಗ ಡಿಕೆ ಎಚ್ಡಿಕೆ ಮಧ್ಯೆ ಜಟಾಪಟಿಗೆ ಕಾರಣವಾಗ್ಬಿಟ್ಟಿದೆ. ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ ಅದೇ ನೋಡಿ, ಒಂದು ಪಿಕ್ ಪಾಕೆಟ್ ರೂಢಿ ಅಲ್ಲ ಅವ್ರಿಗೆ. ಹೆಣ್ಮಕ್ಳು ಕೆನ್ನೆ ನೆಕ್ಕದು, ಇದಕ್ಕೆ ಟಿಕೆಟ್ ಕೊಟ್ಟವ್ರೆ ಅನ್ನೋದು, ಹೆಣ್ಮಕ್ಳು ರೇಟ್ ಫಿಕ್ಸ್ ಮಾಡಕ್ಕೆ. ಕುಮಾರ, ನಿನ್ಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನ್ಗೇನೋ ಒಂದು ಚಾಲೆ ಇರಬೇಕು ಅಂತ ಕಾಣ್ತಾನೆ. ಇದು ಗ್ಯಾರಂಟಿ ಕದನ. ಇಬ್ಬರು ಒಕ್ಕಲಿಗ ನಾಯಕರ ಮಧ್ಯೆ ನಡೆಯುತ್ತಿರೋ ಗ್ಯಾರಂಟಿ ಸಮರ. ಜಿದ್ದಿಗೆ ಜಿದ್ದು, ಮಾತಿಗೆ ಪ್ರತಿಮಾತು, ಅದುವೇ ಕುಮಾರ ಯುದ್ಧ. ಎಸ್, ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಜರೆಯುವ ಭರದಲ್ಲಿ ಕುಮಾರಸ್ವಾಮಿ ಬಾಯಲ್ಲಿ ಬಂದಿದ್ದ ದಾರಿ ತಪ್ಪಿದ ಮಾತು ಗ್ಯಾರಂಟಿಗಳೇ ನಮ್ಮನೆ ದೇವರು ಎನ್ನುವ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಇದೀಗ ಇದೇ ಮಾತು ಇಬ್ಬರು ನಾಯಕರ ಮಧ್ಯೆ ದಾರಿ ತಪ್ಪಿದ ಕದನಕ್ಕೆ ಕಾರಣವಾಗಿದೆ. ದಳಪತಿ ಕೈ ಅಧಿಪತಿ ಮಧ್ಯೆ ದಾರಿ ತಪ್ಪಿದ ಮಾತಿನ ಕದನ. ಎಚ್ ಡಿ ಕುಮಾರಸ್ವಾಮಿ ಗೇಟು, ಡಿಕೆಶಿ ಗ್ಯಾರಂಟಿ ಎದಿರೇಟು. ಅಂದ್ರೆ ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ. ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ. 5 ಗ್ಯಾರಂಟಿ ಏನಿದೆ, ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು. ಅದೇ ನೋಡಿ, ಒಂದು ಪಿಕ್ ಪಾಕೆಟ್ ರೂಢಿ ಅಲ್ಲ ಅವನ್ಗೆ. ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವನಿಗೆ, ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು. ಏನ್ ಹೇಳ್ದಪ್ಪ ಅಶ್ವಥ್ ನಾಡಿಗೆ? ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರಲ್ರಿ, ಇದೇ 1 ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟರ್ ತಂದೆ ಮಗನ ಬಗ್ಗೆ ಏನ್ ಮಾತಾಡಿದ್ರು? ಕಾಂಗ್ರೆಸ್ನವರ ರೀತಿ ರೇಟ್ ಫಿಕ್ಸ್ ಮಾಡಲ್ಲ ಎಂದ ಎಚ್ಡಿಕೆ. ಕುಮಾರಸ್ವಾಮಿಗೆ ರೇಟ್ ಫಿಕ್ಸ್ ಚಾಳಿ ಅಂತ ಡಿಕೆಶಿ ಪ್ರತಿದಾಳಿ. ಕಾಂಗ್ರೆಸ್ನವರು ರೇಟ್ ಫಿಕ್ಸ್ ಬಗ್ಗೆ ಮಾತನಾಡ್ತಾರೆ, ನಾನು ಅವರ ರೀತಿ ಹೊಲಸು ಪದಗಳನ್ನ ಬಳಸಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಮಾತಿನ ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ ಶಿವಕುಮಾರ್ ಕುಮಾರಣ್ಣನಿಗೆ ರೇಟ್ ಫಿಕ್ಸ್ ಮಾಡೋ ಚಾಳಿ ಇರಬೇಕು ಅಂತ ಖಾರವಾಗಿ ಎದುರೇಟು ಕೊಟ್ರು. ಹೆಣ್ಮಕ್ಳು ಕೆನ್ನೆ ನೆಕ್ಕದು, ಇದಕ್ಕೆ ಟಿಕೆಟ್ ಕೊಟ್ಟವ್ರೆ ಅನ್ನೋದು, ಹೆಣ್ಮಕ್ಳು ರೇಟ್ ಫಿಕ್ಸ್ ಮಾಡಕ್ಕೆ ಟಿಕೆಟ್ ಕೊಟ್ಟವ್ರು ಬಿಜೆಪಿ ಅಂತೇಳಿ ಅಲ್ಲಿ ಯಾವ್ದು ಕ್ಷೇತ್ರದಲ್ಲಿ ಹೇಳೋದು, ಇಂಥ ಹೊಲಸು ಪದಗಳನ್ನು ಯೂಸ್ ಮಾಡಿಲ್ಲ. ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು 4-5 ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ. ಅದು ಬಿಟ್ಟರೆ ಏನು ರೇಟು? ನೀನೇನೋ ರೇಟ್ ಗಿಟ್ ಫಿಕ್ಸ್ ಮಾಡಿ ನಿನ್ಗೆ ರೂಢಿ ಇರ್ಬೇಕು. ನಿನ್ಗೆ ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನ್ಗೇನೋ ಒಂದು ಚಾಲೆ ಇರಬೇಕು ಅಂತ ಕಾಣ್ತದೆ. ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮಂತೆ ಬಂಡೆ ಮಾರಿ ಹಣ ಮಾಡಿಲ್ಲ ಎಂದ ದಳಪತಿ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಗೆಲ್ಲಲ್ಲ ಅಂತ ಡಿಕೆ ಕಿಡಿ. ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ಕುಮಾರಸ್ವಾಮಿ ತಾವು ಮಾಡಿರೋ ಹಣದ ಮೂಲದ ಬಗ್ಗೆ ವಿವರಿಸಿದ್ರು. ಇದೇ ವೇಳೆ ಡಿಕೆ ಶಿವಕುಮಾರ್ ರೀತಿ ವಿದೇಶಕ್ಕೆ ಬಂಡೆ ಮಾರಿ ಹಣ ಗಳಿಸಿಲ್ಲ ಅಂತ ಕಿಡಿಕಾರಿದ್ರು. ಇದೇ ಮಾತಿಗೆ ತಿರುಗೇಟು ಕೊಟ್ಟಿರೋ ಡಿಕೆಶಿ, ನೀವು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಗೆಲ್ಲಲ್ಲ ಅಂತ ಗೇಲಿ ಮಾಡಿದ್ದಾರೆ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ಯಾವ ಕಷ್ಟಪಟ್ಟವ್ರೆ? ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಮಾತಾಡೋದ್ರ ಬೇಕಾದಷ್ಟು ಮಾತಾಡೋದು ನನಗೇನು. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ? ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಒಟ್ಟಾರೆ ಹಳೆ ಮೈಸೂರು ಭಾಗದ ಇಬ್ಬರು ಒಕ್ಕಲಿಗ ನಾಯಕರ ಮಧ್ಯೆ
ಮಾತಿನ ಮಲ್ಲಯುದ್ಧ ತಾರಕಕ್ಕೇರಿದೆ. ಗ್ಯಾರಂಟಿಯಿಂದ ಶುರುವಾದ ಈ ವಾಕ್ಸಮರ ಮತ್ತೊಂದು ಹಂತವನ್ನೇ ತಲುಪಿದೆ. ಪರಸ್ಪರ ಏಕವಚನದಲ್ಲಿ ಬೈದಾಡಿಕೊಳ್ಳುವ ಮಟ್ಟಕ್ಕೆ ಮುಟ್ಟಿದೆ. ಅದೇನೇ ಇರಲಿ, ಮಾತು ಮನೆ ಕೆಡಿಸ್ತು, ಇನ್ನೇನೋ ಒಲೆ ಕೆಡಿಸ್ತು ಅನ್ನೋ ಮಾತಿನಂತೆ ಇಬ್ಬರು ಮಹಾನ್ ನಾಯಕರು ಈ ರೀತಿ ವೈಯಕ್ತಿಕವಾಗಿ ಕಚ್ಚಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸುತ್ತಿದ್ದಾರೆ ಮತದಾರರು. ಬೆಳಗಾವಿಯಿಂದ ಶ್ರೀಕಾಂತ್ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.